हाँ बच्चा यू ओके यू नीड अ वाटर सर हाँ ठीक है पति साइड में था, एक इंसान आया उसने उसको गोली मार दी। तो बोला कि ये शायद मुस्लिम नहीं है, उसने उसको गोली मार दी। ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ಸ್ನೇಹಿತರೆ, ಇಂತಹ ಘನಘೋರ ದೃಶ್ಯಗಳನ್ನ ನೋಡುತ್ತಿದ್ರೆ ಎಂತವರಿಗೂ ರಕ್ತ ಕುದಿಯುತ್ತೆ. ಕ್ರೂರ ಪಾಪಿಗಳು ಎಸಗಿರುವ ಈ ಕೃತ್ಯ ಪ್ರತಿಯೊಬ್ಬ ಭಾರತೀಯನಲ್ಲೂ ರೋಷಾಕ್ರೋಶ ಮೂಡಿಸುತ್ತೆ. ಇಷ್ಟಕ್ಕೂ ಜಿಹಾದಿಯ ಉಗ್ರಪಿಂಡಗಳು ಸೃಷ್ಟಿಸಿರೋ ನರಮೇಧ ಎಷ್ಟು ಭಯಾನಕವಾಗಿದೆ. ಕಾಶ್ಮೀರದ ಪರಿಸ್ಥಿತಿ ಹೇಗಿದೆ? ಕಳೆದ 11 ವರ್ಷದಿಂದ ಕಾಶ್ಮೀರದ ಯಾವ ಭಾಗದಲ್ಲಿ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ? ಆ ದಾಳಿಗಳಲ್ಲಿ ಸತ್ತವರೆಷ್ಟು? ನಿಜಕ್ಕೂ ಕಾಶ್ಮೀರ ಸೇಫ್ ಆಗಿದೆಯಾ ಎನ್ನುವ ಕಂಪ್ಲೀಟ್ ವಿವರ ನೋಡೋಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ನ ಲೈಕ್ ಅಂಡ್ ಫಾಲೋ ಕೂಡ ಮಾಡಿ. ಸ್ನೇಹಿತರೆ, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಈ ದೃಶ್ಯಗಳು ಎಂತವರಿಗೂ ನಿಂತಲ್ಲೇ ನಡುಕ ಹುಟ್ಟಿಸುತ್ತೆ. ಪ್ರವಾಸ ತಾಣಗಳಲ್ಲಿ ಎಲ್ಲೆಂದರಲ್ಲಿ ಉಗ್ರರ ಘೋರ ದಾಳಿಗೆ ಬಲಿಯಾಗಿ ಬಿದ್ದಿರೋ ನಮ್ಮವರನ್ನ ನೋಡಿದ್ರೆ ನೋವು, ದುಃಖದ ಜೊತೆಗೆ ಜಿಹಾದಿಗಳ ಹುಟ್ಟಡಗಿಸಬೇಕು ಎನ್ನೋ ಕೋಪ, ಆವೇಶ ಪ್ರತಿಯೊಬ್ಬ ನಿಜ ಭಾರತೀಯನಲ್ಲೂ ಮೂಡುತ್ತೆ. ಸರಿಸುಮಾರು 28ಕ್ಕೂ ಹೆಚ್ಚು ಮಂದಿ ಪ್ರವಾಸಿಗರು ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಇಂತಹ ಘೋರ ದಾಳಿಗಳನ್ನ ಸಾರ್ವಜನಿಕರ ಮೇಲೆ ಮಾಡಿರೋದು ಇದೇ ಮೊದಲಲ್ಲ. ಉಗ್ರರು ಕಳೆದ 11 ವರ್ಷದಲ್ಲಿ ಕಾಶ್ಮೀರದ ನಾನಾ ಕಡೆ ಮಾಡಿರೋ ದಾಳಿಗಳ ವಿವರಗಳನ್ನ ನೋಡಿದ್ರೆ ನೀವು ಕೂಡ ಬೆಚ್ಚು ಬೀಳ್ತೀರಿ. ಆ ವಿವರಗಳೇನು ಅಂತ ಒಮ್ಮೆ ನೀವು ನೋಡಿ. 2014 ಮಾರ್ಚ್ 28 ಕಥುವಾದಲ್ಲಿ ಟ್ರಕ್ ಹೈಜಾಕ್ ಮಾಡಿದ ಲಷ್ಕರ್ ಇ ತೊಯ್ಬಾ ಉಗ್ರರು 6 ಮಂದಿಯನ್ನ ಸಾಯಿಸಿದ್ರು. 2014 ಏಪ್ರಿಲ್ ನಲ್ಲಿ ಅದೇ ಲಷ್ಕರ್ ಇ ತೊಯ್ಬಾ ಸಂಘಟನೆ ಉಗ್ರರು ಬರಂಡ್ ಮೋರ್ನಲ್ಲಿ ಲ್ಯಾಂಡ್ ಮೈನ್ ಸ್ಫೋಟಗೊಳಿಸಿ 3 ಮಂದಿಯನ್ನ ಕೊಂದಿದ್ರು. 2014 ಆಗಸ್ಟ್ 13ರಂದು ಆಗಷ್ಟೇ ಪ್ರಧಾನಿಯಾಗಿದ್ದ ಮೋದಿ ಕಾಶ್ಮೀರಕ್ಕೆ ಭೇಟಿ ನೀಡೋಕ್ಕೂ ಮುನ್ನ ಉಗ್ರ ದಾಳಿ ನಡೆಸಿತ್ತು. ಆ ದಾಳಿಯಲ್ಲಿ 3 ಮಂದಿ ಸಾವನ್ನಪ್ಪಿದ್ರು. 2014 ನವೆಂಬರ್ 27ರಂದು ಜಮ್ಮು ಕಾಶ್ಮೀರದ ಅರ್ನಿಯಾ ಪ್ರದೇಶದಲ್ಲಿ ಲಷ್ಕರ್ ಇ ತೊಯ್ಬಾ ಉಗ್ರರು ದಾಳಿ ಮಾಡಿದ್ರು. ಆ ದಾಳಿಯಲ್ಲಿ 10 ಮಂದಿ ಸಾವನ್ನಪ್ಪಿದ್ರು. 2014 ಡಿಸೆಂಬರ್ 5ರಂದು ಉರಿಯಲ್ಲಿ ಉಗ್ರನೋರ್ವನಿಂದ ನಮ್ಮ ಸೈನ್ಯದ ಮೇಲೆಯೇ ಸುಸೈಡ್ ಅಟ್ಯಾಕ್ ನಡೆದಿತ್ತು. ಆ ಅಟ್ಯಾಕ್ ನಲ್ಲಿ 17 ಮಂದಿ ಸಾವನ್ನಪ್ಪಿದ್ರು. 2015 ಮಾರ್ಚ್ 20ರಂದು ಕಥುವಾ ಪೊಲೀಸ್ ಸ್ಟೇಷನ್ ನ ಮೇಲೆಯೇ ಉಗ್ರನಿಂದ ಸುಸೈಡ್ ಅಟ್ಯಾಕ್ ನಡೆದಿತ್ತು. ಆಗ 6 ಮಂದಿ ಸಾವನ್ನಪ್ಪಿದ್ರು. 2015 ಏಪ್ರಿಲ್ ನಲ್ಲಿ ಮಿಲ್ಟನ್ ನೋರ್ವ ಸೋಫಿಯಾನ್ ಜಿಲ್ಲೆಯಲ್ಲಿ ಘೋರ ದಾಳಿ ಮಾಡ್ದ. ಆ ದಾಳಿಯಲ್ಲಿ 3 ಮಂದಿ ಸಾವನ್ನಪ್ಪಿದ್ರು. 2016 ಜನವರಿ 2ರಂದು ಪಠಾನ್ ಕೋಟ್ ಏರ್ಬೇಸ್ ಮೇಲೆ ಜೈಸ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ದಾಳಿ ಮಾಡಿತ್ತು. ಆಗ 12 ಮಂದಿ ಸಾವನ್ನಪ್ಪಿದ್ರು. 2016 ಆಗಸ್ಟ್ 17ರಂದು ಬಾರಾಮುಲ್ಲಾದಲ್ಲಿ ಸೇನಾ ಬೆಂಗಾವಲು ಪಡೆ ಮೇಲೆ ಉಗ್ರರು ದಾಳಿ ಮಾಡಿದ್ರು. ಆ ದಾಳಿಯಲ್ಲಿ 3 ಮಂದಿ ಸಾವನ್ನಪ್ಪಿದ್ರು. 2016 ಸೆಪ್ಟೆಂಬರ್ 18ರಂದು ಜೈಷ್ ಎ ಮೊಹಮ್ಮದ್ ಉಗ್ರರು ಉರಿಯಲ್ಲಿ ಅಟ್ಯಾಕ್ ಮಾಡಿದ್ರು. ಆ ದಾಳಿಯಲ್ಲಿ ಬರೋಬ್ಬರಿ 24 ಮಂದಿ ಸಾವನ್ನಪ್ಪಿದ್ರು. 2016 ನವೆಂಬರ್ 29ರಂದು ನೆಗ್ರೋಟಾದಲ್ಲಿ ಸೈನ್ಯ ಸಿಬ್ಬಂದಿ ಮೇಲೆಯೇ ಉಗ್ರರು ದಾಳಿ ಮಾಡಿದ್ರು. ಆಗಲೂ ಸುಮಾರು 7 ಮಂದಿ ಸಾವನ್ನಪ್ಪಿದ್ರು. 2017 ಫೆಬ್ರವರಿ 23ರಂದು ಸೋಫಿಯಾನ್ದಲ್ಲಿ ಪೆಟ್ರೋಲ್ ಪಾರ್ಟಿ ಮೇಲೆ ಉಗ್ರರು ದಾಳಿ ಮಾಡಿದ್ದಲ್ಲಿ 4 ಮಂದಿ ಸಾವನ್ನಪ್ಪಿದ್ರು. 2017 ಮೇ 1ರಂದು ಕುಲ್ಗಾಮ್ನಲ್ಲಿ ಬ್ಯಾಂಕ್ ವ್ಯಾನ್ ಮೇಲೆ ಉಗ್ರರು ದಾಳಿ ಮಾಡಿದ್ರು. ಆ ದಾಳಿಯಲ್ಲಿ 7 ಮಂದಿ ಸಾವನ್ನಪ್ಪಿದ್ರು. 2017 ಜೂನ್ 16ರಂದು ಅನಂತನಾಗ್ನಲ್ಲಿ ಸೇನಾ ಬೆಂಗಾವಲು ವಾಹನದ ಮೇಲೆ ಲಷ್ಕರ್ ಇ ತೊಯ್ಬಾ ಉಗ್ರರು ದಾಳಿ ಮಾಡಿದ್ರು.
ಆಗ 6 ಮಂದಿ ಸಾವನ್ನಪ್ಪಿದ್ರು. 2017ರ ಜುಲೈ 10ರಂದು ಅಮರನಾಥ ಯಾತ್ರೆಗೆ ಹೋಗಿದ್ದ ಭಕ್ತರ ಮೇಲೆ ದಾಳಿ ಮಾಡಿದ್ರು. ಆಗ 8 ಮಂದಿ ಸಾವನ್ನಪ್ಪಿದ್ರು. 2017ರ ಆಗಸ್ಟ್ 26ರಂದು ಪುಲ್ವಾಮಾದಲ್ಲಿ ಭದ್ರತಾ ಪಡೆಯ ಮೇಲೆ ಸುಸೈಡ್ ಅಟ್ಯಾಕ್ ಮಾಡಿದ್ರು. ಆಗಲೂ 8 ಮಂದಿ ಸಾವನ್ನಪ್ಪಿದ್ರು. 2017ರ ಸೆಪ್ಟೆಂಬರ್ 21ರಂದು ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರರು PDP ನಾಯಕ ನঈಮ್ ಅಖ್ತರ್ ಮೇಲೆ ಹತ್ಯೆ ಯತ್ನ ಮಾಡಿದ್ರು. ಆ ದಾಳಿಯಲ್ಲಿ 3 ಮಂದಿ ಬಲಿಯಾದ್ರು. 2018ರ ಜನವರಿ 6ರಂದು ಸೋಪೋರ್ನಲ್ಲಿ ಬಾಂಬ್ ಸ್ಫೋಟಗೊಳಿಸಿದ್ರು. ಆಗಲೂ 4 ಮಂದಿ ಸಾವನ್ನಪ್ಪಿದ್ರು. 2018ರ ಫೆಬ್ರವರಿ 10ರಂದು ಪೀಪಲ್ಸ್ ಆಂಟಿ ಫ್ಯಾಸಿಸ್ಟ್ ಫ್ರಂಟ್ ಸಂಘಟನೆ ಉಗ್ರರು ಸಂಜುವಾನ್ ಸೇನಾ ನೆಲೆಯ ಮೇಲೆ ಆತ್ಮಾಹುತಿ ದಾಳಿ ಮಾಡಿ 9 ಮಂದಿಯನ್ನ ಸಾಯಿಸಿದ್ರು. 2018ರ ಆಗಸ್ಟ್ 29ರಂದು ಸೋಫಿಯಾನ್ ಜಿಲ್ಲೆಯ ಅರ್ಹಾಮಾದಲ್ಲಿ ಉಗ್ರರ ದಾಳಿ ಮಾಡಿ 4 ಮಂದಿಯನ್ನ ಸಾಯಿಸಿದ್ರು. 2018ರ ಅಕ್ಟೋಬರ್ 21ರಂದು ಕುಲ್ಗಾಮ್ದ ಲಾರೋ ಗ್ರಾಮದಲ್ಲಿ ದಾಳಿ ಮಾಡಿದ ಉಗ್ರರು 15 ಮಂದಿಯನ್ನ ಬಲಿ ಪಡೆದಿದ್ರು. 2019ರ ಫೆಬ್ರವರಿ 14ರಂದು ಪುಲ್ವಾಮಾದಲ್ಲಿ ಜೈಷ್ ಇ ಮೊಹಮ್ಮದ್ ಸಂಘಟನೆ ಉಗ್ರ ಸೈನ್ಯ ವಾಹನದ ಮೇಲೆ ಅತಿ ದೊಡ್ಡ ಪ್ರಮಾಣದ ಅಟ್ಯಾಕ್ ಮಾಡಿದ್ರು. ಆ ದಾಳಿಯಲ್ಲಿ 40 ಮಂದಿ ನಮ್ಮ ಸೈನಿಕರು ಹುತಾತ್ಮರಾದ್ರು. 2019ರ ಜೂನ್ 12ರಂದು ಅಲ್ ಉಮರ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯವರು ಅನಂತನಾಗ್ನ ಶಾಲೆಯಲ್ಲಿ ಭದ್ರತಾ ಪಡೆಗಳ ಮೇಲೆ ದಾಳಿ ಮಾಡಿದ್ರು. ಆಗ 5 ಮಂದಿ ಸಾವನ್ನಪ್ಪಿದ್ರು. 2019ರ ಅಕ್ಟೋಬರ್ 29ರಂದು ಬೆಂಗಾಲಿಯ ಕೂಲಿ ಕಾರ್ಮಿಕರ ಮೇಲೆ ಉಗ್ರರು ದಾಳಿ ನಡೆಯಿತು. ಆಗ 5 ಮಂದಿ ಸಾವನ್ನಪ್ಪಿದ್ರು. 2020ರ ಮೇ 4ರಂದು CRPF ಗಸ್ತು ಪಡೆ ಮೇಲೆ ಉಗ್ರರು ಅಟ್ಯಾಕ್ ಮಾಡಿ 4 ಮಂದಿಯನ್ನ ಬಲಿ ಪಡೆದ್ರು. 2020ರ ಜುಲೈ 8ರಂದು ಬಿಜೆಪಿ ನಾಯಕ ವಾಸಿಂ ಅಹಮದ್ ಬಾರಿಯನ್ನ ಹತ್ಯೆ ಮಾಡಿದ್ರು. ಆ ಸಮಯದಲ್ಲಿ 3 ಮಂದಿ ಸಾವನ್ನಪ್ಪಿದ್ರು. 2020ರ ಅಕ್ಟೋಬರ್ 29ರಂದು ರೆಸಿಸ್ಟೆನ್ಸ್ ನ ಫ್ರಂಟ್ ಉಗ್ರರು ಬಿಜೆಪಿ ಕಾರ್ಯಕರ್ತರ ಮೇಲೆ ದಾಳಿ ಮಾಡಿದ್ರು. ಆಗ 3 ಮಂದಿ ಸಾವನ್ನಪ್ಪಿದ್ರು. 2021ರ ಡಿಸೆಂಬರ್ 12ರಂದು ಶ್ರೀನಗರದಲ್ಲಿ ಪೊಲೀಸ್ ವಾಹನದ ಮೇಲೆ ಜೈಷ್ ಎ ಮೊಹಮ್ಮದ್ ಉಗ್ರರು ದಾಳಿ ಮಾಡಿ 3 ಮಂದಿಯನ್ನ ಬಲಿ ಪಡೆದಿದ್ರು. 2022ರ ಆಗಸ್ಟ್ 11ರಂದು ಪೀಪಲ್ಸ್ ಆಂಟಿ ಫ್ಯಾಸಿಸ್ಟ್ ಫ್ರಂಟ್ ಉಗ್ರರಿಂದ ರೌಜೀರಿಯಲ್ಲಿ ವಿಫಲ ಆತ್ಮಹತ್ಯಾ ದಾಳಿ ನಡೆದಿತ್ತು. ಆ ದಾಳಿಯಲ್ಲಿ 5 ಮಂದಿ ಸಾವನ್ನಪ್ಪಿದ್ರು. 2023ರ ಜನವರಿ 1ರಂದು ರೌಜೀರಿಯಲ್ಲಿ ನಾಗರಿಕರ ಮೇಲೆ ಉಗ್ರರು ಅಟ್ಯಾಕ್ ಮಾಡಿದ್ರು. ಆಗ 4 ಮಂದಿ ಸಾವನ್ನಪ್ಪಿದ್ರು. 2023ರ ಏಪ್ರಿಲ್ 20ರಂದು ಪೌಂಚಾದಲ್ಲಿ ಸೇನೆಯ ವಾಹನದ ಮೇಲೆ ಹಾಗೂ 2023ರ ಮೇ 5ರಂದು ರೌಜೀರಿಯಲ್ಲಿ 2 ಪ್ರತ್ಯೇಕ ದಾಳಿಗಳನ್ನ ಪೀಪಲ್ಸ್ ಆಂಟಿ ಫ್ಯಾಸಿಸ್ಟ್ ಫ್ರಂಟ್ ಉಗ್ರರು ಮಾಡಿದ್ರು. ಆ 2 ದಾಳಿಯಲ್ಲಿಯೂ 10 ಮಂದಿ ಘೋರವಾಗಿ ಸಾವನ್ನಪ್ಪಿದ್ರು. 2023ರ ಡಿಸೆಂಬರ್ 21ರಂದು ಸೇನೆಯ ವಾಹನದ ಮೇಲೆ ಉಗ್ರರು ದಾಳಿ ಮಾಡಿದ್ರು. ಆಗ 5 ಮಂದಿ ಸಾವನ್ನಪ್ಪಿದ್ರು. 2024ರ ಜೂನ್ 9ರಂದು ರಿಯಾಸಿಯಲ್ಲಿ ಪೀಪಲ್ಸ್ ಆಂಟಿ ಫ್ಯಾಸಿಸ್ಟ್ ಫ್ರಂಟ್ ಉಗ್ರರು ದಾಳಿ ಮಾಡಿದ್ರು. ಆ ದಾಳಿಯಲ್ಲಿ 9 ಮಂದಿ ಸತ್ತಿದ್ರು. 2024ರ ಜುಲೈ 9ರಂದು ಕಥ್ವಾದಲ್ಲಿ ನಡೆದ ಸೇನೆಯ ಬೆಂಗಾವಲು ವಾಹನದ ಮೇಲೆ ಉಗ್ರರು ದಾಳಿ ಮಾಡಿದ್ರು. ಆ ದಾಳಿಯಲ್ಲಿ 5 ಮಂದಿ ಸಾವನ್ನಪ್ಪಿದ್ರು. 2024ರ ನವೆಂಬರ್ 4ರಂದು ಲಸ್ಕರ್ ಎ ತೊಯ್ಬಾ ಸಂಘಟನೆ ಉಗ್ರರು ಶ್ರೀನಗರದ ಲಾಲ್ ಚೌಕ್ನಲ್ಲಿ ಗ್ರಾನೈಟ್ ಅಟ್ಯಾಕ್ ಮಾಡಿದ್ರು. ಆ ದಾಳಿಯಲ್ಲಿಯೂ ಯಾರೋ ಸಾಯಲಿಲ್ಲವಾದರೂ 12 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರು. ಸದ್ಯ 2025ರ ಏಪ್ರಿಲ್ 22ರಂದು ಪೀಪಲ್ಸ್ ಆಂಟಿ ಫ್ಯಾಸಿಸ್ಟ್ ಫ್ರಂಟ್ ಉಗ್ರರು ಪಹಲ್ಗಾಮ್ನಲ್ಲಿ ಭೀಕರ ದಾಳಿ ಮಾಡಿ 28 ಮಂದಿಯನ್ನ ಭೀಕರವಾಗಿ ಕೊಂದಿದ್ದಾರೆ. ಹೀಗೆ ಕಳೆದ 11 ವರ್ಷದಲ್ಲಿ ಜಮ್ಮು ಕಾಶ್ಮೀರದಲ್ಲಿ 37 ಉಗ್ರ ದಾಳಿಗಳು ನಡೆದಿದೆ. ಆ ದಾಳಿಯಲ್ಲಿ ಒಟ್ಟು 248 ಮಂದಿ ಸಾವನ್ನಪ್ಪಿದ್ದಾರೆ. ಕಳೆದ 11 ವರ್ಷದಲ್ಲಿ ನಡೆದಿರೋ ಈ ದಾಳಿಗಳು, ಅವುಗಳಲ್ಲಿ ಸತ್ತಿರೋ ಸೈನಿಕರು, ನಾಗರಿಕರನ್ನ ನೋಡಿದ್ರೆ ಕಾಶ್ಮೀರದಲ್ಲಿ ಏನೂ ಬದಲಾಗಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತೆ. ಇನ್ನಾದ್ರೂ ಕೇಂದ್ರ ಸರ್ಕಾರ ಉಗ್ರರನ್ನ ಸಮರ್ಪಕವಾಗಿ ಸದೆ ಬಡಿಯಬೇಕಿದೆ. ಅಲ್ಲದೆ ಧರ್ಮದ ಹೆಸರಲ್ಲಿ ಭಯೋತ್ಪಾದನೆ ಸೃಷ್ಟಿಸೋ ಈ ಜಿಹಾದಿ ಪಿಂಡಗಳಿಗೆ ಹೆಡೆಮುರಿ ಕಟ್ಟಬೇಕಿದೆ. ಇಲ್ಲದೆ ಹೋದ್ರೆ ಸ್ವರ್ಗದಂತಿರುವ ಕಾಶ್ಮೀರ ನರಕವಾಗೋದು ಅಕ್ಷರಶಃ ಸತ್ಯ.
ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.